ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ 5ನೇ ದಿನ ಇವತ್ತು 4 ರಾತ್ರಿಗಳನ್ನು ಕಳೆದಿದ್ದಾರೆ. ವಿಜಯಲಕ್ಷ್ಮಿ ಅವರು ಬಂದು ಹೋದ್ಮೇಲೆ ಸ್ವಲ್ಪ ದರ್ಶನ್ ಆಕ್ಟಿವ್ ಆಗಿದ್ದಾರೆ ಅಂತ ಬೆಳಗ್ಗೆ ಎದ್ದು ಅರ್ಧ ಗಂಟೆ ವಾಕ್ ಮಾಡಿದ್ದಾರೆ ದರ್ಶನ್. ಇವತ್ತು ಕೂಡ ಜೈಲಿನ ಮೆನು ಪ್ರಕಾರ ಇವತ್ತು ಟೊಮೆಟೊ ಬಾತ್ ಕೊಟ್ಟಿದ್ದಾರಂತೆ. 2 ದಿನಗಳಿಂದ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ನಿರಾಳರಾಗಿದ್ದಾರೆ. ಮತ್ತು ಇದು ಚಾರ್ಜ್ ಶೀಟ್ ಸಲ್ಲಿಸೋ ದಿನ ಹತ್ತಿರ ಆಯ್ತಲ್ಲ, ಆದಷ್ಟು ಬೇಗ ಜಾಮೀನಿಗೆ ಅಪ್ಲೈ ಮಾಡ್ಕೋಬೋದು ಅಂತಲೂ ಇರುತ್ತೆ. ಯಾಕೆಂದರೆ ಮೊನ್ನೆ ವಿಜಯಲಕ್ಷ್ಮಿ ಮಾತ್ರ ಬಂದಿರಲಿಲ್ಲ, ವಿಜಯಲಕ್ಷ್ಮಿ ಜೊತೆ ಲಾಯರ್ ಕೂಡ ಬಂದಿದ್ದರು. ಅವ್ರ ಜೊತೆ ಮಾತುಕತೆ ಆಡಿದ್ದಾರೆ. ಅವರೆಲ್ಲ ಮುಂದಿನ ಪ್ಲ್ಯಾನ್ ಹೇಳಿದ್ದಾರೆ ಏನು ಎತ್ತ ಅಂತ. ಒಂದು ಕಡೆ ಅವರಿಗೆ ಬಳ್ಳಾರಿ ಜೈಲ್ ಸೆಟ್ ಆಗ್ತಿಲ್ಲ, ಮತ್ತೊಂದು ಕಡೆ ಅನಾರೋಗ್ಯ. ಅದರ ನಡುವೆನೂ ಕೂಡ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನಿರಾಳರಾಗಿರ್ತಕ್ಕಂಥದ್ದು ಬಿಕಾಸ್ ಆಫ್ ಹಿಸ್ ವೈಫ್. ಬೇರೆ ಇದೇ ಇಲ್ಲ. ಯಾವಾಗೆಲ್ಲ ವಿಜಯಲಕ್ಷ್ಮಿ ಅವರು ಬರ್ತಾರೆ, ದೇವ್ರ ಪ್ರಸಾದ ಅವ್ರು ಅರ್ಚನೆ ಮಾಡಿಸ್ಕೊಂಡು ತಂದಿರೋ ಕುಂಕುಮ ಎಲ್ಲ ಕೊಡ್ತಾರೆ, ಧೈರ್ಯ ಹೇಳ್ತಾರೆ, ನಿಮ್ಮ ಜೊತೆ ನಾವು ಇದ್ದೀವಿ, ನೀವು ಆದಷ್ಟು ಬೇಗ ಹೊರಗೆ ಬರ್ತೀರಾ ಅಂತ. ಹಾಗಾಗಿ ಅವರು ರಿಲ್ಯಾಕ್ಸ್ಡ್ ಮೂಡ್ನಲ್ಲಿದ್ದಾರೆ.